welcome back to my YouTube channel. If you are ಚಾನಲ್ಗೆ ಫಸ್ಟ್ ಟೈಮ್ ಅಂದ್ರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಈ ವಿಡಿಯೋಸ್ ಅನದರ್ ಎಪಿಸೋಡ್ ಆಫ್ ಕುಕಿಂಗ್ ವಿತ್ ಲಾವಣ್ಯ. ಬೇಸಿಗೆ ಶೆಕೆ ಅಂದಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ, ಚಿಲ್ಡ್ ಆಗಿ ಏನಾದ್ರು ತಿನ್ನೋಣ ಅಂತ ಅನ್ಸುತ್ತೆ. ಚಿಲ್ಡ್ ಅಂತ ಅಂದಿದ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ, ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಜ್ಯೂಸ್, ಈ ಥರ ಬೆವರೇಜಸ್. ಸೊ ಇನ್ಸ್ಟೆಡ್ ಆಫ್ ಐಸ್ ಕ್ರೀಮ್ ಟು ರಿಪ್ಲೇಸ್ ಐಸ್ ಕ್ರೀಮ್, ಫ್ರೂಟ್ಸಿಂದ ನಾವೇ ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೋಬೋದು. ಸೊ ಐ ಆಮ್ ಅ ಪರ್ಸನ್ ಲೈಕ್ ನನಗೆ ಅನ್ಹೆಲ್ದಿಗಿಂತ ಫಾಸ್ಟಾಗಿ ಆಗೋದಕ್ಕಿಂತ ಸ್ಲೋ ಆಗಿ ಹೆಲ್ದಿಯಾಗಿ ನಿಧಾನಕ್ಕಾಗೋದೇ ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಫ್ರೂಟ್ಸ್ನ ಯೂಸ್ ಮಾಡಿ ನಾವೇ ಮಾಡ್ಕೊಬೋದು ಐಸ್ ಕ್ರೀಮ್ನ. ಸೊ ಐಸ್ ಕ್ರೀಮ್ ಅಂದರೆ ನಾಟ್ ಇನ್ ದ ಎಕ್ಸಾಕ್ಟ್ ಫಾರ್ಮ್ ಆಫ್ ಐಸ್ ಕ್ರೀಮ್, ಸ್ವಲ್ಪ ಸಿಮಿಲರ್ ಟು ಐಸ್ ಕ್ರೀಮ್ ಆಲ್ಟರ್ನೇಟಿವ್. ಸೊ ಫ್ರೂಟ್ಸಿಂದ ಈಸಿಯಾಗಿ ಮಾಡ್ಬೋದು. ಸೊ ಕಮ್ ಲೆಟ್ಸ್ ಗೋ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಯಾವ ಸೀಸ್ನಲ್ ಫ್ರೂಟ್ಸ್ನಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ವಾಟರ್ ಮೆಲನ್ ಇಡ್ಬೋದು ಅಥವಾ ಕರ್ಬೂಜ ಹಣ್ಣು. ಸೊ ನಿಮ್ಗೆ ಯಾವ ಸೀಸ್ನಲ್ ಫ್ರೂಟ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಇಲ್ಲಿ ಬಾಳೆಹಣ್ಣನ್ನ ಯೂಸ್ ಮಾಡಿದ್ದೀನಿ. ನೀವು ಯಾಲಕ್ಕಿ ಬಾಳೆಹಣ್ಣ ಕೂಡ ಯೂಸ್ ಮಾಡ್ಬೋದು. ಬಟ್ ಪಚ್ಚ ಬಾಳೆಹಣ್ಣು ರುಚಿನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದರಲ್ಲಿ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್, ನ್ಯೂಟ್ರಿಷನಲ್ ಸೋರ್ಸ್ ಜಾಸ್ತಿ ಇರುತ್ತೆ ಪಚ್ಚ ಬಾಳೆಹಣ್ಣಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಪಚ್ಚ ಬಾಳೆಹಣ್ಣ ಯೂಸ್ ಮಾಡಿದ್ದೀನಿ. ಸೊ 2 ಪಚ್ಚ ಬಾಳೆಹಣ್ಣ ತೊಗೊಂಡು ಅದನ್ನ ಚಾಪ್ ಮಾಡಿಕೊಂಡು, ಸಿಪ್ಪೆಯನ್ನು ತೆಗೆದ್ಬಿಟ್ಟು ಚಾಪ್ ಮಾಡಿಕೊಂಡು ನಾನಿಲ್ಲಿ ಜಿಪ್ ಲಾಕ್ ಕವರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನ ರೆಫ್ರಿಜಿರೇಟ್ ಮಾಡಬೇಕು ಓವರ್ ನೈಟ್. ಸೊ ಹಾಗಾಗಿ ಜಿಪ್ ಲಾಕ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಬಾಳೆಹಣ್ಣು ಚಿಕ್ಕದಾಗಿ ಹಚ್ಕೊಂಡು ಕವರ್ಗೆ ಹಾಕಿ ಫ್ರೀಝರ್ನಲ್ಲಿ ಇಡಬೇಕು. ಆ್ಯಂಡ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ ಬಾದಾಮಿ, ಗೋಡಂಬಿ ಆ್ಯಂಡ್ ಸಿಹಿಗೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಶುಗರ್ಗೋಸ್ಕರ ನಾನಿಲ್ಲಿ ಖರ್ಜೂರನ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ಖರ್ಜೂರನ ಆಲ್ಮೋಸ್ಟ್ ಒಂದು 5ರಿಂದ 6 ಖರ್ಜೂರನ ತೊಗೊಂಡಿದ್ದೀನಿ. ಸೊ ಈ ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ಓವರ್ ನೈಟ್ ಸೋಕ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದನ್ನ ಸೋಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ನಾನು ಆಯಿಲ್ ಮಾಡ್ತಾಯಿದ್ದೀನಿ ತಲೆಗೆ. ಸೊ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಆಯಿಲ್ ಮಾಡ್ತೀನಿ. ಆ್ಯಂಡ್ ಹಂಗೆ ಆಯಿಲ್ ಹಚ್ಕೊಳ್ಳೋದಕ್ಕಿಂತ ಆನಿಯನ್ ಆಯಿಲ್, ಒಂದಿನ ಕರಿಬೇವು, ಮೆಂತ್ಯ, ಸೊ ಈ ಥರ ಡಿಫ್ರೆಂಟಾಗಿ ಯೂಸ್ ಮಾಡೋದ್ರಿಂದ ನನಗೆ ಹೇರ್ ಫಾಲ್ ತುಂಬಾ ಕಮ್ಮಿ ಆಗಿದೆ. ಇದ್ರ ಬಂದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. 3 to 4 hours ಆದಮೇಲೆ ಹೇರ್ ವಾಶ್ ಮಾಡಿಬಿಡ್ತೀನಿ, ಓವರ್ ನೈಟ್ ಬಿಡಲ್ಲ. ಆ್ಯಂಡ್ ಇವಾಗ ನಾನು ಅದು ಓವರ್ ನೈಟ್ ಸೋಕ್ ಮಾಡಿರೋ ಬಾದಾಮಿಯಿಂದ ಸಿಪ್ಪೆ ಎಲ್ಲ ತೆಗೆದು ಆ್ಯಂಡ್ ಖರ್ಜೂರದಲ್ಲಿ ಇರೋ ಅಂಥ ಸೀಡ್ಸ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆರಡನ್ನೂ ಬ್ಲೆಂಡ್ ಮಾಡ್ಕೊಬೇಕು. ಸೊ ಸುಮ್ಮನೆ ಬನಾನಾ ಜಸ್ಟ್ ಸಿಂಗಲ್ ಫ್ಲೇವರ್ಗಿಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗೋಕ್ಕೆ ನಾನಿಲ್ಲಿ ಮ್ಯಾಂಗೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಣಗಿರೋ ಅಂಥ ಮಾವಿನ ಹಣ್ಣಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಟ್ 2 ಫ್ಲೇವರ್ ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ. ಸೊ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೊ ಈ ಥರ ಆಗುತ್ತೆ. ಒಂದು ಮೋಲ್ಡ್ನಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕ್ಯಾಂಡಿ ಮೇಕರ್ದು ಮೋಲ್ಡ್ ಇದ್ದರೆ ನೀವು ಅದರಲ್ಲಿ ಕೂಡ ಮಾಡ್ಕೊಬೋದು. ಆ್ಯಂಡ್ ಅದನ್ನು ಸಮವಾಗಿ ತಟ್ಟಿ ಫ್ರೀಝರ್ನಲ್ಲಿ 3 to 4 hours ಇಟ್ಟರೆ ಈ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ಐ ಜಸ್ಟ್ ಲವ್ ದಟ್. ಆ್ಯಂಡ್ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಇತ್ತು. ನೀವು ಮಕ್ಕಳಿಗೆ ಕೂಡ ಕೊಡ್ಬೋದು ಯಾವುದೇ ಭಯ ಇಲ್ದಿರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ವಿಡಿಯೋಸ್.